ಶಿವಕುಮಾರ್ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರಿಗೆ, ಬಿ.ಕೆ. ಹರಿಪ್ರಸಾದ್ ಸಾಹೇಬರಿಗೆ, ವಿಜಯಾನಂದ ಕಾಶ್ಯಪ್ನವರಿಗೆ, ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ನೀಡಲೇಬೇಕು 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 ನೀಡಲೇಬೇಕು. ಹುಣಗುಂದ ಹಿಲ್ಕಲ್ ತಾಲೂಕಿನ ಮಾದಿಗ ಸಮಾಜದ ಬಂಧು ಬಳಗದಿಂದ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರಿ ಇವತ್ತಿನ ದಿವಸ ನಮ್ಮ ಹುಣಗುಂದ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಸಾಹೇಬರಿಗೆ ಸಚಿವ ಸ್ಥಾನ ಕೊಡುವ ಸಲುವಾಗಿ ಇವತ್ತಿನ ಒಂದು ವಿನಂತಿ ಮಾಡಿಕೊಳ್ತಾ ಇದ್ವಿ, ಮನವಿ ಮಾಡಿಕೊಳ್ತಾ ಇದ್ವಿ. ಅವರು ಜನಪ್ರಿಯ ಶಾಸಕರು ಮತ್ತು ಅಭಿವೃದ್ಧಿ ಹರಿಕಾರರು ಮತ್ತು ಎಲ್ಲಾ ಸಮಾಜಕ್ಕೆ ಹೊಂದ್ಕೊಂಡು ಹೋಗಿರ್ತಕ್ಕಂಥ ಶಾಸಕರು ಆಗಿರುವುದರಿಂದ ಪ್ರತಿಯೊಂದು ಈ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಮಾದಿಗ ಸಮಾಜ ಆಗಲಿ ಚಲವಾದಿ ಸಮಾಜದ ಓಣಿಯಲ್ಲಿ 80% ಬಾಬು ಜಗಜೀವರಾಮ್ ಸಮುದಾಯ ಭವನ ಆಗಲಿ, ಅಂಬೇಡ್ಕರ್ ಸಮುದಾಯ ಭವನ ಆಗಲಿ ಕಟ್ಟಡ ಮಾಡಿಕೊಟ್ಟಿರ್ತಕ್ಕಂಥದ್ದು ಬಹಳ ನಾವು ಹೆಮ್ಮೆ ಪಡ್ಬೇಕಾಗಿತ್ತು. ಯಾಕಂದ್ರೆ ಈ ಸಮಾಜದ ಮೇಲೆ ಎಷ್ಟೊಂದು ಪ್ರೀತಿ ಎಷ್ಟೊಂದು ವಿಶ್ವಾಸ ಇಟ್ಟಿರ್ತಕ್ಕಂಥ ಶಾಸಕರು ಅವರು ಶಾಸಕರಾಗಿದ್ದಾಗನ ಅವರು ಅಭಿವೃದ್ಧಿ ಕೆಲಸದೊಳಗೆ ಬಹಳ ಹೆಚ್ಚಿನ ಕೆಲಸವನ್ನು ಮಾಡಿ ತೋರಿಸಿರುವುದರಿಂದ ಅವರು ಈಗ ಸಚಿವ ಸ್ಥಾನ ಕೊಟ್ರ ಹೆಚ್ಚಿನ ಕೆಲಸ ಹೆಚ್ಚಿನ ಮತಕ್ಷೇತ್ರ ಅಭಿವೃದ್ಧಿ ಹೆಚ್ಚಿಗೆ ಆಗ್ಲಿಕ್ಕೆ ಸಾಧ್ಯತೆ ಐತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಂಡು ನಮ್ಮ ಶಾಸಕರಿಗೆ ರಾಹುಲ್ ಗಾಂಧೀಜಿ ಅವರಾಗಿರ್ತಕ್ಕಂಥ ರಾಹುಲ್ ಗಾಂಧೀಜಿ ಅವರು ಮತ್ತು ಸೋನಿಯಾ ಗಾಂಧೀಜಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಇವರು ಸಚಿವ ಸ್ಥಾನವನ್ನು ನಮ್ಮ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಸಾಹೇಬರಿಗೆ ಸಚಿವ ಸ್ಥಾನ ಕೊಡ್ಬೇಕಂತ ಒಂದು ಮನವಿ. ಇವತ್ತಿನ ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ದೃಶ್ಯ ಮಾಧ್ಯಮದವರಿಗೆ ಮತ್ತು ಪತ್ರಿಕಾ ಬಳಗದವರಿಗೆ ನಮ್ಮ ಮಾದಿಗರ ಮಹಾಸಭಾದ ವತಿಯಿಂದ ಅವರಿಗೆ ಅತ್ಯಂತ ಧನ್ಯವಾದಗಳನ್ನು ಹೇಳಕ್ ಬಯಸ್ತೇನೆ. ಮತ್ತು ಇವತ್ತಿನ ಪತ್ರಿಕೆಯ ಗೋಷ್ಠಿಯ ಕರೆದ ಉದ್ದೇಶ ಏನೆಂದರೆ ನಾವು ಸತತ ನಮ್ಮ ಸಮಾಜದ ವತಿಯಿಂದ ನಾವು ಇವತ್ತಿನ ದಿನದಲ್ಲೇ ನಮ್ಮ ಹುಣಗುಂದ ತಾಲೂಕು ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ಇವತ್ತು ನಮ್ಮ ಮಾದಿಗರ ಮಹಾಸಭಾದ ವತಿಯಿಂದ ಅವರಿಗೆ ಈ ಕರ್ನಾಟಕದ ನೂತನ ಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಅತ್ಯಂತ ಮನವಿ ಪೂರ್ವಕದಿಂದ ಅವರಿಗೆ ನಾವು ಕೇಳ್ಕೊಂತೇವೆ. ಕಾರಣ ಇಷ್ಟೇ, ಸತತ 5 ದಶಕ ಕಾಲಿಂದ ಅವರು ಪಕ್ಷಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಅಪಾರ ಈ ತಾಲೂಕದ ಅಭಿವೃದ್ಧಿ ಅಧಿಕಾರರು ಅವರು ಮಾಡಿದ್ದಾರೆ. ಮತ್ತು ಅವರು ತಂದೆ ಕಾಲದಿಂದ ಅವರು ಏನು ಹಿಂದಕ್ಕೆ ಅವರು ಕೈಗಾರಿಕೆ ಸಚಿವರಾಗಿದ್ದರು, ಅವಾಗೂ ಅಭಿವೃದ್ಧಿ ಮಾಡಿದ್ದಾರೆ. ಅದಕ್ಕೆ ಇವತ್ತಿನ ನಮ್ಮ ನೂತನ ಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು KPCC ಅಧ್ಯಕ್ಷರಾದಂಥ ಬಿ.ಕೆ. ಹರಿಪ್ರಸಾದ್ ಸಾಹೇಬರಿಗೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಮಾದಿಗರ ಮಹಾಸಭಾ ವತಿಯಿಂದ ಅವರಿಗೆ ನಮ್ಮ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ಕೊಟ್ರೆ ಈ ತಾಲೂಕದ ಅಭಿವೃದ್ಧಿ ಅಲ್ಲ, ಈ ಜಿಲ್ಲಾ ಅಭಿವೃದ್ಧಿ ಮಾಡಕ್ಕೆ ಅವರು ಉತ್ಸವದಿಂದ ಕೆಲಸ ಮಾಡ್ತಾರಂತೇಳಿ ಮುಂದೆ 2028 ಚುನಾವಣೆಯಲ್ಲಿ ಈ ಪಾರ್ಟಿ ಪುನಃ ಈ ಜಿಲ್ಲಾದಿಂದ ಸಂಪೂರ್ಣವಾಗಿ ಅವರು ಪಾರ್ಟಿ ಕಟ್ಟಲಿಕ್ಕೆ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟಂತ ಆಗತ್ತಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ. ಅದಕ್ಕೆ ಇವತ್ತ ಕೇಂದ್ರದ ನಾಯಕರಾದಂಥ ನಮ್ಮ ಮಲ್ಲಿಕಾರ್ಜುನ ಸಾಹೇಬರಿಗೆ ವಿನಂತಿ ಮಾಡ್ಕೊಂತೀವಿ ಮತ್ತು ಸೋನಿಯಾ ಗಾಂಧೀಜಿ ಅವರಿಗೆ ವಿನಂತಿ ಮಾಡ್ಕೊಂತೀವಿ ಮತ್ತು ರಾಹುಲ್ ಗಾಂಧೀಜಿ ಅವರಿಗೆ ವಿನಂತಿ ಮಾಡ್ಕೊಂತೀವಿ. ಅದಕ್ಕೆ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ನಾವು ಅತ್ಯಂತ ನಮ್ಮ ಮಾದಿಗ ಸಮಾಜ ವತಿಯಿಂದ ಅವ್ರಿಗೆ ಬಹಳ ನಾವು ವಿನಂತಿಗಳನ್ನು ಮಾಡ್ಕೊಂತೀವಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಇವತ್ತು ನಮ್ಮ ಸಮಾಜದ ವತಿಯಿಂದ
ಒಂದು ಒಕ್ಕೂರಿನ ಧ್ವನಿಯನ್ನು ನಾವು ಇವತ್ತು ವ್ಯಕ್ತಪಡಿಸಲಿಕ್ಕೆ ಬಂದೀವಿ. ಈ ನಮ್ಮ ಹುಣಗುಂದ ಮತಕ್ಷೇತ್ರದ ಏನು ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಸಾಹೇಬರು ಮತ್ತು ಸಾಕಷ್ಟು ಜನಪರವಾದಂಥ ಕಾಳಜಿ ಮಾಡ್ಯಾರ, ಯುವಕರದಾರ ಮತ್ತು ಸರ್ವ ಜನಾಂಗದ ಅಭಿವೃದ್ಧಿಗೆ ಜಾತ್ಯತೀತ ನಾಯಕತ್ವವನ್ನು ವಹಿಸಿಕೊಂಡು ಇಡೀ ಬಾಗಲಕೋಟೆ ಜಿಲ್ಲಾದ್ಯಂತ ಅವರು ತಮ್ಮ ಹೆಸರನ್ನು ಉಳಿಸಿಕೊಂಡಿದ್ದಾರೆ. ಅದೇ ತೆರನಾಗಿ ಕೂಡ ಪಕ್ಷ ಯಾವ ಒಂದು ಕೆಲಸ ನಿಭಾಯಿಸಿಕೊಟ್ಟಿದೆ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಜವಾಬ್ದಾರಿಯಲ್ಲಿಂತ ಆ ಕೆಲಸವನ್ನು ಚಾಚು ತಪ್ಪದೆ ನೆರವೇರಿಸ್ಯಾರ. ನಮ್ಗ ಅದು ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಇವತ್ತು ಉಮೇಶ್ ಮೇಟಿ ಅವರು ಬಾಗಲಕೋಟೆ ಜಿಲ್ಲೆಯಲ್ಲಿ ಶಾಸಕರಾಗಬೇಕಾದ್ರೆ ಪ್ರತಿ ಮನೆಗೆ ಅಡ್ಡಾಡಿ ಒಂದು ಪ್ರಚಾರ ಕಾರ್ಯವನ್ನು ಮುಂಚೂಣಿಯಲ್ಲಿ ನಿಂತುಕೊಂಡು ಮಾಡಿದಂತ ನಮ್ಮ ವಿಜಯಾನಂದ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕನ್ನೋದು ನಮ್ಮ ಕುಲ ಬಾಂಧವರ ಒಂದು ಆಶೆ. ನಾವು ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ, ರಾಹುಲ್ ಗಾಂಧೀಜಿ ಅವರಲ್ಲಿ ಹಾಗೂ ಬಿ ಕೆ ಹರಿಪ್ರಸಾದ್ ಅವರಲ್ಲಿ ನಾವು ವಿನಂತಿಸಿಕೊಳ್ಳುವುದೇನಂದ್ರ, ಯುವಕರದರ, ಕೆಲಸಗಾರರದರ ಮತ್ತು ಈ ಪಕ್ಷದ ಒಂದು ನಿಷ್ಠಾವಂತ ಅವರು ತಲೆತಲಾಂತರ ತಮ್ಮ ಮನೆತನವನ್ನು ಪಕ್ಷದಿಂದ ಗೌರವಿಸುತ್ತಾ ಬಂದಾರ. ಆ ಒಂದು ಆಧಾರದ ಮೇಲೆ ಅವರಿಗೆ ನಮ್ಮ ಕ್ಷೇತ್ರದ ಒಂದು ಕೂಡಲ ಸಂಗಮನಾಥನ ಏನು ಸ್ಥಾನವಾಗಿರುವುದರಿಂದ ಇಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಮಂತ್ರಿ ಸ್ಥಾನ ಮತ್ತು ಉಸ್ತುವಾರಿ ಸ್ಥಾನ ಎರಡನ್ನೂ ಕೊಡಬೇಕಂತ ನಾವು ಇವತ್ತು ಒಕ್ಕೂರಿನ ಧ್ವನಿಯನ್ನು ಕೂಡ ತಮ್ಮ ಮಾಧ್ಯಮದಲ್ಲಿ ನಾವು ವ್ಯಕ್ತಪಡಿಸ್ತೀವಿ. ಮತ್ತೊಂದು, ಇವತ್ತು ಎಲ್ಲ ಮುಂಚೂಣಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೆಲ್ಲ ವಿನಂತಿಸಿಕೊಳ್ಳುವುದೇನೆಂದ್ರೆ, ಮಂತ್ರಿ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸ್ಥಾನವನ್ನು ಕೂಡ ಕೊಡ್ಬೇಕಂತ ನಮ್ಮ ಸಮಾಜ ಮತ್ತು ಎಲ್ಲಾ ಸಮಾಜದ ಪರವಾಗಿ ನಾವು ಇವತ್ತು ತಮ್ಮ ಮೂಲಕ ಏನು ಕೆಪಿಸಿಸಿಯ ಮುಂಚೂಣಿ ಘಟಕದ ಎಲ್ಲಾ ಹಿರಿಯರಿಗೂ ಕೂಡ ಒಂದು ಈ ಮಾಧ್ಯಮ ಮಿತ್ರರೊಂದಿಗೆ ಅವರಿಗೆ ನಾವು ಬೇಡಿಕೊಳ್ಳಿಕ್ಕೆ ಇಚ್ಛಾ ಪಡ್ತೀವಿ. ಆದ ಕಾರಣ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಹಕಾರ ಕೊಟ್ಟು ಇವತ್ತು ಇಲ್ಲಿ ನಮ್ಮನ್ನೆಲ್ಲರೂ ಕರೆಸಿ ಅವರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ನಾವು ಏನೇನು ಹೇಳಿಕೆಗಳನ್ನು ಕೊಡಿ ತಾವು ಕೂಡ ವ್ಯಕ್ತಪಡಿಸಬೇಕಂತ ಮತ್ತೆ ಅವರಲ್ಲಿ ವಿನಂತಿಸಿ ಎರಡು ಮಾತುಗಳನ್ನು ಮುಗಿಸುತ್ತೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಇವತ್ತಿನ ಈ ಶುಭ ಸಂಜೆಗೆ ಎಲ್ಲ ನನ್ನ ಪತ್ರಿಕಾ ಮಿತ್ರರನ್ನು ಸ್ವಾಗತಿಸುತ್ತಾ, ಇವತ್ತು ಕರೆದ ಉದ್ದೇಶ ಈಗಾಗಲೇ ನಮ್ಮ ಹಿರಿಯರೆಲ್ಲ ಹೇಳ್ಯಾರ ಎದ್ರ ಸಂಬಂಧ ಈ ಪತ್ರಿಕಾಗೋಷ್ಠಿ ಕರೆದೀವಿ ಅಂತ ಹೇಳಿ. ಅದ್ರ ನಾವ್ ಹೇಳೋದೇನಪ್ಪಾ ಅಂದ್ರ, ಈ ನಮ್ಮ ಹುಣಗುಂದ ತಾಲೂಕು ಮತಕ್ಷೇತ್ರದ ಶಾಸಕರಾದಂತ ವಿಜಯಾನಂದ ಸಾಹೇಬರು ಉತ್ಸಾಹಿ ಯುವಕರದಾರ, ರೈತರ ಕಣ್ಮಣಿ, ದೀನ ದಲಿತರ ಆಶಾ ಕಿರಣ ಅಂತೇಳಿ ಅವ್ರಿಗೆ ಒಂದು ಬಿರುದು ಕೊಟ್ಟಾರ ನಮ್ಮ ತಾಲೂಕಿನಾಗ. ಈಗ ಅದನ್ನ ಅವ್ರಿಗೆ ನಾವು ಸಚಿವ ಸ್ಥಾನ ಕೇಳಾಕತ್ತೀವಿ. ಅವ್ರಿಗೆ ಸಚಿವ ಸ್ಥಾನ ಕೊಟ್ರ ನಮ್ಮ ತಾಲೂಕು ಅಭಿವೃದ್ಧಿ ಆಗತ್ತ, ಜಿಲ್ಲಾ ಅಭಿವೃದ್ಧಿ ಆಗತ್ತ. ನೆಕ್ಸ್ಟ್ ನಮ್ಮಂತ ಯುವಕರಿಗೆ ಒಂದು ಉತ್ಸಾಹ ಸಿಗುತ್ತ. ಒಬ್ಬ ಯುವ ನಾಯಕರು ಬಂದ್ವರಪ್ಪ ಅಂತಂದ್ರ ನಮ್ಮ ತಾಲೂಕಿನಾಗ, ನಮ್ಮ ಜಿಲ್ಲೆಯೊಳಗ ಅದಾರ ಅಂದ್ರ ನಮ್ಗೊಂದು ಉತ್ಸಾಹ ಇರುತ್ತ. ಅದಕ್ಕೋಸ್ಕರ ಎಲ್ಲಾ ನನ್ನ ಕೆಪಿಸಿಸಿ ವಕ್ತಾರರಲ್ಲಿ, ಹಿರಿಯರಲ್ಲಿ ನಾವು ಕೇಳ್ಕೊಳ್ಳೋದೇನಂದ್ರ, ವಿಜಯಾನಂದ ಸಾಹೇಬರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ ನಮ್ದೆಲ್ಲಾ ಸಮಾಜ ವತಿಯಿಂದ, ಮಾದಿಗ ಸಮಾಜದಿಂದ ನಾವು ಒತ್ತಾಯನು ಮಾಡ್ತಾ ಇದ್ದೇವೆ. ಧನ್ಯವಾದ. ಪತ್ರಿಕಾ ಮಾಧ್ಯಮದವರಿಗೆ ಈ ಸಂಜೆ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತಾ, ಮೊನ್ನೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಹಾಗೂ ಹೈಕಮಾಂಡ್ ನಲ್ಲಿ ನಾವು ವಿನಂತಿಸಿಕೊಳ್ಳುವುದು, ಮಾದಿಗ ಸಮಾಜದ ವತಿಯಿಂದ ವಿನಂತಿಸಿಕೊಳ್ಳುವುದು ಏನೆಂದರೆ, ವಿಜಯಾನಂದ ಕಾಶ್ಯಪ್ನವರು ಯುವಕರಿದ್ದಾರೆ. ಆ ನಂತರ ಉತ್ತರ ಕರ್ನಾಟಕದ ಒಂದು ಹುಲಿ ಎಂದೇ ಪ್ರಖ್ಯಾತಿ ಪಡೆದಿರುವಂತಹ ವಿಜಯಾನಂದ ಕಾಶ್ಯಪ್ನವರಿಗೆ ಈ ಮತಕ್ಷೇತ್ರದ ಹುಣಗುಂದ ತಾಲೂಕಿನ ಬಾಗಲಕೋಟೆ ಜಿಲ್ಲೆ ಮತ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮತಗಳ ಪಡೆದು ಗೆದ್ದಿರ್ತಕ್ಕಂಥ ಕಾಶ್ಯಪ್ನವ್ರಿಗೆ, ಹಾಗೆ ಉಪಚುನಾವಣೆಯಲ್ಲಿ ಪ್ರತಿ ಹಳ್ಳಿಗೂ ಕಾಂಗ್ರೆಸ್ ಪಕ್ಷದ ಯೋಜನೆಗಳನ್ನ ಇನ್ನಿತರ ಇವನ್ನೆಲ್ಲಾನು ವ್ಯಕ್ತಪಡಿಸಿ ಆ ಗೆಲುವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಮಾನ್ಯ ವಿಜಯಾನಂದ ಕಾಶ್ಯಪ್ನವರಿಗೆ ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದೇನಾದ್ರೂ ಸಚಿವ ಸ್ಥಾನ ಕೊಟ್ಟಿದ್ದೇ ಆದಲ್ಲಿ ಮುಂದೆ ಪಕ್ಷದ ಬಲ ತುಂಬುವಂತ ಕೆಲಸ ಯುವಕರಿದ್ದಾರೆ, ಅವರಿಂದ ಆಗುತ್ತೆ ಅಂತೇಳಿ ನಾವೆಲ್ಲರೂ ಕೇಳಿಕೊಂಡು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅವ್ರಿಗೆ ಶಕ್ತಿ ಕೊಡ್ಬೇಕಂತ ಹೇಳಿ ನಮ್ಮೆಲ್ಲರ ಸಮುದಾಯದ ವತಿಯಿಂದ ನಿಮ್ಮೆಲ್ಲರನ್ನು ವಿನಂತಿಸಿಕೊಳ್ಳುತ್ತೇವೆ.